ಹಾರ್ಡ್ ವರ್ಕ್ ಮಾಡಿರೋರಿಗೆ ಅವ್ರು ಕಾದು ಅದರಲ್ಲಿ ಏನು ಹೇಳ್ತಾರೆ ಆಳ ಅಗಲ ನೋಡ್ಕೊಂಡು ಕಾಯ್ತಿರ್ತಾರೆ ಅವಕಾಶಗಳಿಗೆ ಅಂತ. ಅಂಥ ಪೇರೆಂಟ್ಸ್ ಮನಸ್ಥಿತಿಗೆ ಏನು ಹೇಳ್ತೀರಾ ನೀವು? ಸೊ ಎಲ್ಲ ಕ್ವಿಕ್ಕಾಗಿ ಆಗ್ಬಿಡ್ಬೇಕು, ಓವರ್ ನೈಟ್ ಆಗ್ಬಿಡ್ಬೇಕು ಅನ್ನೋದು ಇದೆಯಲ್ಲ ಈಗ ಏನೋ ಸೋಷಿಯಲ್ ಮೀಡಿಯಾಗಳು ಬಂದಮೇಲೆ. I think social media paints a very false picture. It only shows the product of a artist. It doesn't show the process or the hard work that's behind. ಸೊ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾಡುವಂಥ, ಯಾಕಂದರೆ ಬ್ಯಾಕ್ ದೆನ್ ವಿ ಡಿಡ್ಂಟ್ ಹ್ಯಾವ್ ಸೋಷಿಯಲ್ ಮೀಡಿಯಾ. ಯು ಹ್ಯಾಡ್ ಟು ಗೋ ಟು ಅ ಕ್ಲಾಸ್. ಆ ಕ್ಲಾಸ್ಗೆ ಹೋದಾಗ ಯು ಯೂಸ್ ಟು ಸಿ ದ ಹಾರ್ಡ್ ವರ್ಕ್ ಬಿಹೈಂಡ್, ದ ಪ್ರಾಸೆಸ್ ಬಿಹೈಂಡ್, ವಿಚ್ ಗೇವ್ ಯು ಅನ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಕೆಲವೊಮ್ಮೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಜಾಯ್ನ್ ಆದಾಗ ಆ ಭರತನಾಟ್ಯಮಲ್ಲಿ ಅರಂಗೇಟ್ರಂ ಅನ್ನೋದು ತುಂಬ ಎಫೆಕ್ಟಿವ್ ಆ್ಯಂಡ್ ಚೇಂಜಿಂಗ್ ಪಾಯಿಂಟ್ ಫಾರ್ ಅ ಡ್ಯಾನ್ಸರ್. 1 ತಿಂಗಳ 2 ತಿಂಗಳ ನಂತರನೇ ನಮ್ಮ ಮಕ್ಕಳಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಸಿಗುತ್ತಾ ಆ ಥರ ಕೇಳೋದು ಇದೆ. ಸೊ ನಾವು ಅವ್ರಿಗೆಲ್ಲ ಏನು ಹೇಳ್ತೀವಿ ಅಂದರೆ, ನಿಮಗೆ ಎಷ್ಟಿದೆ ನಿಮ್ಮ ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸ್ಬೇಕಂತ, ಅದಕ್ಕಿಂತ ಜಾಸ್ತಿ ನಮ್ಮ ಸ್ಟೂಡೆಂಟ್ಸ್ ನಾವು ಡ್ಯಾನ್ಸ್ ಮಾಡಿಸ್ಬೇಕಂತ ನಮ್ಗೆ ಇನ್ನೂ ಆಸಕ್ತಿ ಇರುತ್ತೆ, ನಮ್ಗೆ ಇನ್ನೂ ಆಸೆ ಇರುತ್ತೆ. ಸೊ ವಿ ಆರ್ ಆಲ್ವೇಸ್ ಆನ್ ಅ ವೇಟ್ ಸೇಯಿಂಗ್ ವೆನ್ ವಿಲ್ ದಟ್ ಬಡ್ ಬ್ಲಾಸಮ್. ಆ ಒಂದು ಕಲೆ ಏನಿದೆ ಅದು ಯಾವಾಗ ಅನ್ರಾವೆಲ್ ಆಗುತ್ತೆ ಅಂತ ನಾವೇ ಕಾಯ್ತಿರ್ತೀವಿ. ಸೊ ಗುರುವಾಗಿ ನೀವು ನೋಡ್ತೀರಾ ಅವ್ರು yes, ಎಷ್ಟು we ಮಟ್ಟಿಗೆ always keep an eye on everybody who works really hard. So once it comes to our attention saying somebody is ready, it will happen. So ಇದೇ ಥರ ಎಲ್ಲ ಕಡೆ ಅಷ್ಟೇ, there will be an opportunity that will come to you and your talented kid, and that is when you have to seize the opportunity. Trust me, a wait will always give you a great fruit. One thing is, you can't, ಅಂದರೆ ಪರಿಶ್ರಮ ಇರಬೇಕು. ಏನು ಮಾಡ್ದಿರಾ ಒಂದು ನಿಮಗೆ ಅವಕಾಶ ಬೇಕಂದ್ರೆ ಇಟ್ಸ್ ಡಿಫಿಕಲ್ಟ್. ಸೊ ಯು ಹ್ಯಾವ್ ಟು ಪುಟ್ ಇನ್ ಯೋರ್ ಶೇರ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ದ ಆಪರ್ಚುನಿಟಿ ವಿಲ್ ಆಲ್ಸೋ ಕಮ್, ಆ್ಯಂಡ್ ಯಾ ಇಟ್ ವಿಲ್ ಆಲ್ ಹ್ಯಾಪನ್.